ಹಾಯ್ ಸ್ನೇಹಿತರೆ, ತಮಗೆಲ್ಲರಿಗೂ RVN ಟ್ರಾವೆಲ್ ಬ್ಲಾಗ್ನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವೊಂದು ಹೊಸ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಆ ಪ್ಲೇಸ್ ಬೇರೆ ಯಾವುದೂ ಅಲ್ಲ, ನೀವೇ ನೋಡ್ತಾ ಇರಿ, ದೇವರ ಮನೆ. ಎಲ್ಲಿ ನೋಡಿದ್ರು ಹಸಿರು, ನೀವೇ ನೋಡ್ತಾ ಇದ್ದೀರಾ. ದಕ್ಷಿಣ ಕನ್ನಡ ಹೇಳಿದ ಹಾಗೆ ನಾವು ಇವತ್ತು ಹೋಗೋದು ದೇವರ ಮನೆಗೆ. ನಾವೀಗ ಇರುವುದು ಕೊಟ್ಟಿಗೆರೆಯಿಂದ ಮೂಡಿಗೆರೆ ರೋಡಲ್ಲಿ ಇದ್ದೇವೆ. ಇಲ್ಲಿಂದ ನಮಗೆ ಸುಮಾರು 12 ಕಿಲೋಮೀಟರ್ ನಾವು ಒಳಗೆ ಹೋಗಬೇಕು ದೇವರ ಮನೆಗೆ. ದೇವರ ಮನೆಯಲ್ಲಿ ಟೆಂಪಲ್ ಇದೆ. ಅಲ್ಲಿರೋ ವಿಶೇಷಗಳೆಲ್ಲ ನಾವು ಅಲ್ಲಿ ಹೋದ್ಮೇಲೆ ನಿಮಗೆ ಶೂಟ್ ಮಾಡಿ ತೋರಿಸ್ತೇವೆ. ಮತ್ತು ಅಲ್ಲಿ ಏನೆಲ್ಲ ನೋಡಲಿಕ್ಕಿದೆ, ಯಾವ ಥರ ಇದೆ ಅಂತೇಳಿ ವಿಡಿಯೋದಲ್ಲಿ ನಿಮಗೆ ಮುಂದೆ ನೋಡ್ಬೋದು. ಎಲ್ಲರೂ ವಿಡಿಯೋವನ್ನು ಫುಲ್ ನೋಡಿ. ನೋಡಿ, ದಾರಿಯ ಈ ಎರಡು ಸೈಡಲ್ಲಿ ಕೂಡ ಕಾಫಿ ಎಸ್ಟೇಟ್ ಇದೆ. ಸಾಮಾನ್ಯವಾಗಿ ಕಾಫಿ ಹಣ್ಣಾಗಿ ಕೊಯ್ಯುವ ಟೈಮ್ ಆಗಿದೆ ಅಂತ ಕಾಣುತ್ತೆ ಮೋಸ್ಟ್ಲಿ. ಮತ್ತೆ ಮರಗಳು ನೋಡ್ಬೋದು, ಅತಿ ಬೃಹತ್ ಆಕಾರದ ಮರಗಳು ಇದೆ. ಗಾಡಿ ಹೋಗ್ಲಿಕ್ಕೆ ಚೆನ್ನಾಗಿರುವಂತ ರೋಡ್ ಇದಾವೆ. ಯಾವ ಗಾಡಿ ಕೂಡ ಬರ್ಬೋದು, ಇಲ್ಲಿ ಯಾರಿಗೆ ಬೇಕಾದ್ರೂ ಬರ್ಬೋದು. ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಊರವರು ಹೇಳಿದ್ರು ನಮ್ಮ ಹತ್ರ. ಅದೇ ರೀತಿ ಬೇರೆ ಎಲ್ಲ ಟೈಮಲ್ಲೂ ಕೂಡ ಗಾಡಿ ಹೋಗುತ್ತೆ. ನೋಡಿ, ಕಾಫಿ ಬೀಜ ಒಣಗಿಸ್ತಾ ಇದ್ದಾರೆ. ನೋಡಿ, ಈ ತರ ಒಣಗಿಸ್ತಾ ಇದ್ದಾರೆ. ಶೀಟ್ ಹಾಕ್ಬಿಟ್ಟು ಗ್ರೀನ್ ನೆಟ್ ಹಾಕಿ ಅದ್ರ ಮೇಲೆ ಒಣಗಿಸ್ತಾ ಇದ್ದಾರೆ. ಭಾಗ್ಯ ಇದ್ರೆ ನಮ್ಗೆ ಕಾಡು ಪ್ರಾಣಿಗಳು ಸಿಗ್ಬೋದು. ನಮ್ಗೆ ಕಾಡು ಪ್ರಾಣಿಗಳು ನೋಡಕ್ ಸಿಗುತ್ತೆ ಮುಂದೆ ಮುಂದೆ ಹೋದಂಗೆ. ಲಾಸ್ಟ್ ಟೈಮ್ ನಾವು ಒಂದ್ಸಲ ಹೋಗಿದ್ದೀವಿ, ಆನೆ ನಮ್ಗೆ ಎದುರಾಗಿ ಬಂದಿತ್ತು. ಇದು ಅರಣ್ಯ ಪ್ರದೇಶವಾಗಿರೋದ್ರಿಂದ ಇಲ್ಲಿ ಕಾಡು ಪ್ರಾಣಿಗಳು ರಸ್ತೆ ದಾಟೋದು ಸಾಮಾನ್ಯವಾಗಿರುತ್ತೆ. ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಮುನ್ನೆಚ್ಚರಿಕಾ ಫಲಕಗಳನ್ನು ನಿಮಗೆ ಕಾಣಬಹುದು. ಆದ್ದರಿಂದ ನೀವು ಸ್ವಲ್ಪ ನಿಧಾನವಾಗಿ ಗಾಡಿ ಚಲಿಸಿ. ಮತ್ತು 2 ವೀಲರಲ್ಲಿ ಹೋಗುವವರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ನಾವು ಮೊದಲು ವಿಡಿಯೋದು ಸ್ಟಾರ್ಟಿಂಗಲ್ಲಿ ಹೇಳಿದ್ದೇವೆ, ನಮಗೆ ಇಲ್ಲಿ ಆನೆಯನ್ನೆಲ್ಲ ನಮಗೆ ನೋಡಲಿಕ್ಕೆ ಸಿಕ್ಕಿದೆ. ನಾವು ಅದರಿಂದ ಸ್ವಲ್ಪ ನಿಧಾನವಾಗಿ ಕೇರ್ಫುಲ್ ಆಗಿ ಡ್ರೈವ್ ಮಾಡಿ ನೋಡಿ. ನೋಡಿ ಸ್ನೇಹಿತರೆ, ನಾವು ದೇವರ ಮನೆ ತಲುಪಿದ್ದೀವಿ. ದೇವರ ಮನೆಗೆ ಬಂದಂಗೆ ಫಸ್ಟ್ ನಮಗೆ ನೋಡಕ್ ಸಿಗುವಂಥದ್ದು ಶ್ರೀ ಕಾಲಭೈರವೇಶ್ವರ ದೇವಸ್ಥಾನ. ಇಲ್ಲಿಂದ ಮುಂದೆ ಬೆಟ್ಟ ಸ್ಟಾರ್ಟ್ ಆಗುತ್ತೆ. ಇಲ್ಲೇ ಕೆಳಗಡೆ ದೊಡ್ಡ ಒಂದು ಕೆರೆ ಇದೆ. ಇವಾಗ ಕೆರೆಯ ಹೂಳೆತ್ತುವ ಕೆಲಸಗಳು ನಡೀತಾ ಇದೆ. ತುಂಬಾ ದೊಡ್ಡದಾದ ಕೆರೆ ಇದು. ಇಲ್ಲಿ ಪುರಾತನ ಕಾಲದ ಒಂದು ಬಾವಿ ಇದೆ, ಅದನ್ನು ತೋರಿಸ್ತೀವಿ ಬನ್ನಿ. ಅದು ದೇವರ ಮನೆಯಿಂದ ಸ್ವಲ್ಪ ನಾವು ಮುಂದೆ ಬರಬೇಕು. ಮುಂದೆ ಬಂದ ಮೇಲೆ ಈ ಥರ ಒಂದು ದಾರಿ ಸಿಗುತ್ತೆ. ಇಲ್ಲಿಂದ ನಾವು ಒಳಗೆ ಹೋಗ್ಬೇಕು. ಅಲ್ಲಿ ಏನಿದೆ, ಅದು ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀವಿ. ಅಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು, ಯಾಕೆಂದರೆ ಇಲ್ಲಿ ಹಾವಿನ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳ್ತಾರೆ. ನಾವು ಆ್ಯಕ್ಚುಲಿ ನೋಡಿಲ್ಲ. ನೋಡಿ, ನಾವು ಹಳೆ ಬಾವಿ ಇದೆ ಅಂತ ಹೇಳ್ಕೊಂಡು ನಾವು ನೋಡ್ಲಿಕ್ಕೆ ಬಂದಿದ್ದೀವಿ. ಆಮೇಲೆ ಇದು ನೀರಿದೆ. ನೋಡಿ, ಇದರಲ್ಲಿ ಇವಾಗಲೂ ನೀರಿದೆ, ಕಾಣ್ಬೋದು. ಇದು ಇಡೀ ವರ್ಷದಲ್ಲೂ ಈ ತರ ನೀರು ಇಡ್ತಾರೆ. ಈಗ ಇಲ್ಲಿ ಬೋರ್ಡ್ ಏನು ಹಾಕ್ಲಿಲ್ಲ, ಓಪನ್ ಇದೆ. ನೀರು ಕುಡಿಲಿಕ್ಕೆಲ್ಲ ಗ್ಲಾಸ್ ಎಲ್ಲ ಇಟ್ಟಿದ್ದಾರೆ. ದಯವಿಟ್ಟು ಒಂದು ಪಾದರಕ್ಷೆಗಳಲ್ಲಿ ಇಲ್ಲಿ ಇಟ್ಟು ಒಳಗೆ ಹೋಗಿ. ಲೋಟ ಕೂಡ ಇಟ್ಟಿದ್ದಾರೆ. ಐಸ್ ವಾಟರ್ ತರ ಇದೆ. ನಾವೀಗ ಅಲ್ಲಿ ಹೋಗ್ತಿದ್ದೀವಿ. ಇಲ್ಲಿ ಸ್ಟೆಪ್ ಎಲ್ಲ ಈಗ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನಮಗೆ ಸ್ವಲ್ಪ ನಡಿಲಿಕ್ಕಿದೆ ಮೇಲೆಗೆ. ದಯವಿಟ್ಟು
ಅಂತೂ ನಾವು ಬೆಟ್ಟದ ತುದಿಗೆ ಬಂದ್ಬಿಟ್ಟಿದ್ದೀವಿ ಆಲ್ಮೋಸ್ಟ್. ಇವಾಗ ಸೆಕೆಗಾಲ ಆಗಿದ್ರಿಂದ ಗ್ರೀನರೀಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ನೋಡಿ, ಇದು ದೇವರ ಮನೆ ಬಂದ್ರೆ ಇಲ್ಲಿಂದ ಒಂದು ವ್ಯೂ ಒಂದು ಸೂಪರ್ ಆಗಿ ಸಿಗುತ್ತೆ ನಮಗೆ. ಆ ಕಡೆ ನೋಡಿ, ನೀವು ನೋಡಿ, ಫುಲ್ ಗ್ರೀನರಿ ಆಗಿರುತ್ತೆ. ನೋಡಿ ಏನ್ ಸೂಪರ್ ಆಗಿದೆ ನೋಡಿ. ಬಂದ್ರೆ ಈ ಪ್ರದೇಶ ಬಂದ್ಬಿಟ್ಟು ನೋಡೋದು ಮಾತ್ರ ಮರಿಲೇಬಾರ್ದು ನೀವು. ನೋಡಿ, ನಾವು ದೇವರ ಮನೆಯ ಸುತ್ತ ತುದಿಯಲ್ಲಿದ್ದೀವಿ. ಆ್ಯಕ್ಚುಲಿ ಈ ದಾರಿ ಎಲ್ಲ ಈ ಥರ ಆಗಿರುವುದಲ್ಲ, ಮನುಷ್ಯರು ನಡೆದು ಆಗಿರುವಂಥ ಒಂದು ದಾರಿ. ನಾವು ಇದರ ಟೋಪಲ್ಲಿ ಹೋಗ್ತಾ ಇದ್ದೀವಿ. ಚೆನ್ನಾಗಿದ್ದೀರಾ? ಹೆಂಗಾಯ್ತಾ ನೋಡಿ? ಖುಷಿ ಆಯ್ತಾ? ಚೆನ್ನಾಗಿದೆ ಅಮ್ಮ, ಸೂಪರ್ ಚೆನ್ನಾಗಿದೆ ಅಲ್ಲ? ಓಕೆ, ಥ್ಯಾಂಕ್ ಯು. ಊರೆಲ್ಲ ಚೆನ್ನಾಗಿದೆಯಾ? ದೇವರ ಮನೆ ದೇವರ ಟೈಪ್ ಇದೆಯಾ? ಖಂಡಿತ. ಥ್ಯಾಂಕ್ ಯು. ಇದೇ ಕಷ್ಟ ಆಗ್ತದೆಯಾ? ಸೂಪರ್ ಜಾಗ. ಹಾಯ್ ಫ್ರೆಂಡ್ಸ್, ನಿಮ್ಮ ದೇವರ ಮನೆಯ ಒಂದು ಅಭಿಪ್ರಾಯ ಏನು ಹೇಳ್ತೀರಾ? ಸೂಪರ್ ಆಗಿದೆ. ಫಸ್ಟ್ ಟೈಮ್ ಬರ್ತಾ ಇರೋದು, ಫ್ಯಾಮಿಲಿ ಜೊತೆ ಬಂದಿದ್ದು ತುಂಬಾ ಖುಷಿ ಆಗ್ತಿದೆ. ದೇವಸ್ಥಾನ ಇದೆ ಟಾಪ್ ಅಲ್ಲಿ, ಕೆಳಗಡೆ ದೇವಸ್ಥಾನ ಇದೆ, ಟಾಪ್ ಎಲ್ಲ ಸೂಪರ್ ಆಗಿದೆ. ಫ್ಯಾಮಿಲಿ ಎಂಜಾಯ್ ಮಾಡೋಕ್ಕೆ ತುಂಬ ಸೂಪರ್ ಪ್ಲೇಸ್. ಅಂದರೆ ಆಮೇಲೆ ಫ್ರೆಂಡ್ಸು ಟೂರಿಗೆಲ್ಲ ಬರೋಕ್ಕೆಲ್ಲ ಸೂಪರ್ ಬೆಸ್ಟ್ ಅಂಡ್ ಪ್ಲೇಸ್. ಚೆನ್ನಾಗಿದೆ, ವಂಡರ್ಫುಲ್ ಆಗಿದೆ. ಎಂಜಾಯ್ ಮಾಡೋರಿಗಂತೂ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ, ತುಂಬ ಎಂಜಾಯ್ ಮಾಡ್ಬೋದು. ಫ್ಯಾಮಿಲಿ ಜೊತೆ ಇರೋ ಖುಷಿನೇ ಬೇರೆ, ಸಿಗೋ ಖುಷಿನೇ ಬೇರೆ. ಸೂಪರ್. ಥ್ಯಾಂಕ್ ಯು. ದೇವರ ಮನೆ ಈ ಬೆಟ್ಟದ ಬಗ್ಗೆ ನಿಮ್ಮ ಅನಿಸಿಕೆ ಹೇಳ್ತೀರಾ? ಇದು ತುಂಬ ಹಳೆ ಕಾಲದ ಪ್ಲೇಸು. ಇಲ್ಲಿ ತುಂಬ ವೀಕೆಂಡ್ಸಲ್ಲಿ ತುಂಬ ಜನ ಬರ್ತಾ ಇರ್ತಾರೆ. ಮತ್ತೆ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಪ್ಲೇಸು. ಮತ್ತೆ ಮಿಸ್ಟ್ ಇರತ್ತಲ್ಲ ಫುಲ್, ಅವಾಗ ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಟೆಂಪಲ್ ಅಂದ್ರೆ ಯಾವ ಟೆಂಪಲ್ ಫೇಮಸ್? ಭೈರವೇಶ್ವರ ಟೆಂಪಲ್. ಇಲ್ಲಿ ವಿಂಟರಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ಬರೋರೆಲ್ಲ ಒಂದು ಸ್ವಲ್ಪ ಏನು ಪರಿಸರವನ್ನು ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ವಿನಂತಿ ಮಾಡ್ತೀವಿ. ಯಾಕಂದರೆ ತುಂಬ ಜನ ಬರೋದ್ರಿಂದ ಸ್ವಚ್ಛತೆಯನ್ನು ಯಾರು ಜಾಸ್ತಿ ಕಾಪಾಡೋಕ್ಕೆ ಮುಂದಾಗಬೇಕು. ಅವರು ಎಷ್ಟು ಸ್ವಚ್ಛತೆಯನ್ನು ಕಾಪಾಡ್ತಾರೋ ಅಷ್ಟು ಪರಿಸರ ಇನ್ನೂ ಚೆನ್ನಾಗಿರುತ್ತೆ. ಸರಿ, ಥ್ಯಾಂಕ್ ಯು ಸರ್. ನೋಡಿ, ಯಾವ್ದಾದ್ರು ಬಂದಿದ್ದಾರೆ, ಅವ್ರ ಹತ್ರನೇ ಒಮ್ಮೆ ಕೇಳೋಣ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಇದೇ ಮೊದಲನೇ ಬಾರಿ ಇಲ್ಲಿ ಬಂದಿರೋದು. ಈ ಹೆಸರಿಗೆ ತಕ್ಕನಾಗೇ ಇದೆ ಈ ಜಾಗ. ದೇವರುಗಳಿರೋ ಜಾಗನೇ ಇದು ದೇವ್ರ ಮನೆ ಅಂತ ಹೇಳಬೇಕು. ಯಾಕೆಂದರೆ ಎಲ್ಲಿ ನೋಡಿದ್ರು ಹಸಿರು, ನೀವೇ ನೋಡ್ತಾ ಇದ್ದೀರಾ. ನಮ್ಮ ಜನಗಳಿಲ್ಲೆಲ್ಲ ಬರ್ತಾ ಇದ್ದಾರೆ ಪಬ್ಲಿಕ್ ಅವರು. ಅದನ್ನೆಲ್ಲ ದಯವಿಟ್ಟು ಯಾರು ಹಾಳು ಮಾಡಬೇಡಿ, ಪ್ಲಾಸ್ಟಿಕ್ಗಳು ಹಾಕಬೇಡಿ, ಇಲ್ಲಿ ಯಾವುದೇ ರೀತಿ ಗಲೀಜು ಮಾಡಬೇಡಿ. ದೇವರು ಕೊಟ್ಟಿರೋಂತಹ ಈ ಪ್ರಕೃತಿನ ನಾವು ದಯವಿಟ್ಟು ಉಳಿಸ್ಕೊಳ್ಳೋಣ. ಇದರಲ್ಲಿ ನಿಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಬನ್ನಿ, ಇದನ್ನು ನೋಡಿ, ಸೌಂದರ್ಯ ನೋಡಿ, ಎಂಜಾಯ್ ಮಾಡಿ. ಯಾರು ದಯವಿಟ್ಟು ಇದನ್ನು ಹಾಳು ಮಾಡಬೇಡಿ. ನಾವು ಮೊದಲನೇ ಸಲ ಬಂದಿರೋದು, ನಮ್ಗೆ ತುಂಬ ಸಂತೋಷ ಆಗಿದೆ. ಇವಾಗ ನೋಡಿ, ದೇವ್ರ ಮನೆ ಸೂಪರ್ ಆಗಿದೆ. ಎಲ್ಲರೂ ಬರಬೇಕು, ಎಲ್ಲರೂ ಬಂದು ನೋಡ್ಲೇಬೇಕಾದ ಜಾಗ ಅಲ್ಲ? ಬಂದು ನೋಡ್ಲೇಬೇಕಾದ ಸುಂದರವಾದ ಜಾಗ. ಆಮೇಲೆ ಒಳ್ಳೆ ಗುಡ್ಡ ಇದೆ, ಟೂರಿಸ್ಟ್ ಪ್ಲೇಸು.
ಸರ್ ಇದೇನು ಸರ್ ಇದು? ಸರ್ ಅದು ಕೈಲಾನ್ ಅಂತ, ಅದು ಫಾರೆಸ್ಟ್ ಗಡಿ. ಅದು ಇಲ್ಲಿಂದ ಈ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯನ್ನು ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲಿಗೆ ಈ ಬಾರ್ಡರ್ ಇರುತ್ತಲ್ಲ, ನೀವು ಆ ಕಡೆ ಈ ಡಿವಿಷನ್, ಆ ಕಡೆ ಡಿವಿಷನ್, ಈ ಕಡೆ ಡಿವಿಷನ್, ಅದೆಲ್ಲಿಗೆ ಇದು ಬಾರ್ಡರ್ ದಾಟುತ್ತೆ ಬೇರೆ ತಾಲೂಕಿಗೂ ಬೇರೆ ಡಿಸ್ಟಿಕ್ಕಿಗೂ ಅದಕ್ಕೋಸ್ಕರ ಕಟ್ಟಿರ್ತಾರೆ. ಈಗ ನೀವು ಬಂದ್ರೆ, ನೀವು ಆ ಕಡೆಯಿಂದ ಬೆಳ್ತಂಗಡಿ ಕಡೆಯಿಂದ ಬಂದಾಗ, ನಾವು ಚಿಕ್ಕಮಗಳೂರು ಕಡೆಯಿಂದ ಬಂದಾಗ ನಿಮ್ಮದು ಎಲ್ಲಿಗೆ ಬಂದಿರುತ್ತೆ, ನೀವೇನಾದ್ರು ಒತ್ತುವರಿ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ, ನಾವೇನಾದ್ರು ಒತ್ತುವರಿ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಆ ಒಂದು ಇದರಲ್ಲಿ ಇದನ್ನ ಕಟ್ಟಿರ್ತಾರೆ. ಅದು ಈ ತರ ಲೈನ್ ಆಗಿ ಫುಲ್ ಲೈನ್ ಇದನ್ನ GPS ಅಲ್ಲಿ ಹಾಕಿರ್ತಾರೆ. GPS. ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ ಯು ಸರ್. ವೀಕ್ಷಕರೇ, ನಾವು ಇವತ್ತಿನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ದೇವರ ಮನೆಯ ಸುಂದರವಾದ ಸವಿ ನೆನಪುಗಳೊಂದಿಗೆ ಇವತ್ತಿನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಈವರೆಗೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.